ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ಈ ವಿಡಿಯೋದಲ್ಲಿ ಸುಲಭವಾಗಿ ಹೇಗೆ ವರಮಹಾಲಕ್ಷ್ಮಿಗೆ ಸೀರೆನ ಉಡಿಸ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಈ ರೀತಿ ಒಂದು ಕ್ರೇಪ್ ಸಿಲ್ಕ್ ಸೀರೆನ ಎರಡೂ ಕಡೆಗಳಲ್ಲಿ ನೆರಿಗೆಯನ್ನು ಮಾಡಿ ಸೀರೆಗೆ ಆ ನೆರಿಗೆಗಳಿಗೆಲ್ಲ ಪಿನ್ಗಳನ್ನು ಹಾಕ್ಕೊಂಡು ಸೆರಗನ್ನು ಸಹಿತ ಪಿನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಪಿನ್ ಮಾಡಿರುವಂತಹ ಸೀರೆಗೆ ಸೆಂಟರ್ಗೆ ಸರಿಯಾಗಿ ಒಂದು ದಾರವನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಕಳಶದ ಬಿಂದಿಗೆಯನ್ನು ಇಡುವಂತಹ ಪಾತ್ರೆ ಇದು. ಆ ಪಾತ್ರೆಗೆ ಸೆಂಟ್ರಲ್ಲಿ ಹಾಕ್ಕೊಂಡಿರುವಂತಹ ದಾರನ ಕ್ಲೀನಾಗಿ ಟೈಟಾಗಿ ನಾವು ಒಂದು ದಾರದ ಸಹಾಯದಿಂದ ಕಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಕ್ರೇಪ್ ಸಿಲ್ಕ್ ಸೀರೆಯನ್ನು ತೊಗೊಂಡಿದ್ದೀನಿ. ಸೊ ಮೆಟೀರಿಯಲ್ ತುಂಬ ಸಾಫ್ಟಾಗಿರುತ್ತೆ, ತುಂಬ ಈಸಿಯಾಗಿ ನಾವು ಸೀರೆಯನ್ನು ಉಡಿಸ್ಕೊಳ್ಬಹುದು. ನೋಡಿ, ಇಲ್ಲಿ ಆ ಸೀರೆಯನ್ನು ಗಂಟು ಹಾಕ್ಕೊಂಡ್ಮೇಲೆ ದಾರದ ಸಹಾಯದಿಂದ ಗಂಟು ಹಾಕ್ಕೊಂಡ್ಮೇಲೆ ಎರಡೂ ಸೈಡಲ್ಲಿ ನಾವು ಆ ಫ್ರಿಲ್ಸ್ಗೆ ಏನು ಪಿನ್ಗಳನ್ನು ಹಾಕಿರ್ತೀವಲ್ಲ ಆ ಪಿನ್ನನ್ನು ಒಂದೊಂದಾಗಿ ಪಿನ್ನನ್ನು ಬಿಡಿಸ್ಬೇಕು. ಇಲ್ಲಿ ಪಿನ್ನನ್ನು ಹಾಕಬೇಕಾದ್ರೆ ಸೀರೆಯನ್ನು ಪ್ಲೀಟ್ ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ಕ್ಲೀನಾಗಿ ನಾವು ಜೋಡಿಸ್ಕೊಳ್ಬೇಕಾಗತ್ತೆ. ಆವಾಗಲೇ ನಮಗೆ ಅದು ಪರ್ಫೆಕ್ಟಾಗಿ ನಮಗೆ ನೀಟಾಗಿ ಕಾಣೋದು. ನೋಡಿ, ಇಲ್ಲಿ ಆ ಪಿನ್ನನ್ನು ಬಿಚ್ಚಿದ ಮೇಲೆ ನಿಧಾನವಾಗಿ ಒಂದೊಂದೇ ಸೈಡಲ್ಲಿ ನಾವು ಒಂದೊಂದೇ ನೆರಿಗೆಯನ್ನು ತೊಗೊಂಡು ನೀಟಾಗಿ ಆ ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ, ಸೊ ತುಂಬ ನೆರಿಗೆಗಳನ್ನು ಜಾಸ್ತಿ ಎಳಿಲಿಕ್ಕೆ ಹೋಗಬೇಡಿ. ನಿಧಾನವಾಗಿ ಒಂದೊಂದೇ ಪ್ಲೀಟನ್ನು ಸ್ವಲ್ಪನೇ ಗ್ಯಾಪನ್ನು ಕೊಟ್ಟು ನಾವು ಎಳ್ಕೊಳ್ತಾ ಹೋಗಬೇಕಾಗತ್ತೆ. ಒಂದೊಂದೇ ಪ್ಲೀಟನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಹೋಗಬೇಕು. ನಂತರ ನಾವು ನೋಡಿ, ಇಲ್ಲಿ ಆ ಕಾಲುಗಳನ್ನು ತೊಗೊಂಡು ಕಾಲಿಗೆ ಸೀರೆಯ ಬಾರ್ಡ್ರ್ ಬರೋ ರೀತಿ ಟೈಟಾಗಿ ಸ್ಟಿಫಾಗಿ ನಿಂತ್ಕೊಬೇಕು. ಕಾಲು ಕ್ಲೀನಾಗಿ ಆ ಕಾಲಿನ ಶೇಪು ನೀಟಾಗಿ ಕಾಣಬೇಕು. ಆ ರೀತಿ ಒಂದು ಪಿನ್ನ ಸಹಾಯದಿಂದ ಒಂದು ಪಿನ್ನನ್ನು ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಈ ಕಡೆ ಕಾಲಿಗೂ ಸಹಿತ ನಾವು ಸೀರೆಯನ್ನು ಪಿನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಸೆರಗನ್ನು ನಮ್ಮ ರೈಟ್ ಸೈಡ್ಗೆ ದೇವಿಯ ಎಡಭಾಗಕ್ಕೆ ಬರೋ ರೀತಿ ಸೆರಗನ್ನು ಬಿಟ್ಕೊಳ್ಬೇಕು. ನೋಡಿ, ಇಲ್ಲಿ ಟೈಟಾಗಿ ಸೀರೆಯ ಬಾರ್ಡ್ರು ಕಾಲಿಗೆ ಬರುವ ರೀತಿ ಕ್ಲೀನಾಗಿ ಹಿಡಿದು ಟೈಟಾಗಿ ಅದು ಶೇಪ್ ಕಾಣುವ ರೀತಿ ನಾವು ಹಿಡ್ಕೊಂಡು ಪಿನ್ನನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಕೆಲವರು ಹೇಳ್ತಾರೆ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಾದ್ರೆ ಕಾಟನ್ ಸೀರೆ ಅಥವಾ ಸಿಲ್ಕು, ಸೆಮಿ ಸಿಲ್ಕು ಆ ರೀತಿ ಸ್ವಲ್ಪ ಹಾರ್ಡಾಗಿರೋ ಮೆಟೀರಿಯಲ್ನ ಸೀರೆಗಳೇ ಬೇಕಾಗುತ್ತೆ, ಸ್ಟಿಫಾಗಿರೋ ಮೆಟೀರಿಯಲ್ ಉಡಿಸಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಈ ರೀತಿ ಕ್ರೇಪ್ ಸಿಲ್ಕ್ ಸೀರೆಗಳು ಮತ್ತು ಮೈಸೂರು ಸಿಲ್ಕ್ ಸೀರೆಗಳನ್ನು ಸಹಿತ ನಾವು ಈಸಿಯಾಗಿ ಉಡಿಸ್ಕೊಳ್ಬಹುದು, ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಒಂದು ನೆನಪಲ್ಲಿ ಏನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕಾಂಟ್ರಾಸ್ಟ್ ಬಣ್ಣದ ಸೀರೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಸೀರೆ ತುಂಬ ನೋಡೋಕ್ಕೆ ಚೆನ್ನಾಗೂ ಕಾಣುತ್ತೆ. ನೋಡಿ, ಇಲ್ಲಿ ಈ ರೀತಿಯ ಸೀರೆ ಆದರೆ ನೀವು ಒಂದು 15-20 ನಿಮಿಷಕ್ಕೆಲ್ಲ ನೀವು ಆರಾಮಾಗಿ ಅಮ್ಮನವ್ರಿಗೆ ಸೀರೆಯನ್ನು ಉಡಿಸ್ಕೊಳ್ಬಹುದು. ನೋಡಿ, ಇಲ್ಲಿ ನಾನು ಮುಂಚೆನೇ ಕಾಲ್ಗೆಜ್ಜೆಗಳನ್ನು ಹಾಕ್ಕೊಂಡು ಮತ್ತು ಕಾಲಿಗೆ ಆ ಕವಚಗಳನ್ನು ಸಹಿತ ಮುಂಚೆನೇ ಫಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಸೀರೆ ಉಡಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಕಾಲಿಗೆ ಬಟ್ಟೆಯನ್ನೆಲ್ಲ ಪಿನ್ ಮಾಡಿ ಆದಮೇಲೆ ಸೀರೆಯನ್ನು ನೀಟಾಗಿ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು ನಂತರ ಎರಡೂ ಕಾಲು ಕ್ಲೀನಾಗಿ ಜರುಗದೆ ಇರೋ ರೀತಿ ಕ್ಲೀನಾಗಿ ಪದ್ಮಾಸನ ಸ್ಟೈಲ್ ಆಗಿರೋದ್ರಿಂದ ಒಂದು ಕಾಲ ಮೇಲೆ ಒಂದು ಕಾಲನ್ನು ಹಾಕಿ ಅದು ಅಳ್ಳಾಡಬಾರ್ದು ಅಥವಾ ಜಾರಬಾರ್ದು ಅಂಥೇಳಿ ಒಂದು ಪಿನ್ನ ಸಹಾಯದಿಂದ ಅದನ್ನು ಟೈಟಾಗಿ ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಟಾಗಿ ಈ ನೆರಿಗೆಗಳನ್ನೆಲ್ಲ ನಾನು ಫ್ರಿಲ್ಗಳನ್ನೆಲ್ಲ ನೀಟಾಗಿ ಅರೇಂಜ್ಮೆಂಟನ್ನು ಮಾಡ್ತಾಯಿದ್ದೀವಿ. ನಂತರ ಇಲ್ಲಿ ನೋಡಿ, ನಾನು ಅಪ್ಪರ್ ಬಾಡಿಗೆ ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸನ್ನು ನಾನು ಫುಲ್ ಸ್ಲೀವ್ ಆಗಿ ಬರೋ ರೀತಿ ಫುಲ್ ಕೈಗಳಿಗೆ ಅದನ್ನು ನೀಟಾಗಿ ಸುತ್ತಿದ್ದೀನಿ. ನಂತರ ಆ ಸೆರಗನ್ನು ಎಡಗಡೆ ಇದ್ದಂತಹ ಸೆರಗನ್ನು ನಾವು ಹಿಂದೆಯಿಂದನೇ ತೊಗೊಂಡು ಬಂದು ನಾವು ಹೇಗೆ ಉಟ್ಕೊತೀವಿ ಅದೇ ರೀತಿ ಸೆರಗನ್ನು ಹಾಕಿ ಪಿನ್ ಮಾಡಿ ನೋಡಿ, ಇಲ್ಲಿ ಕ್ಲೀನಾಗಿ ಆ ಸೆರಗಲ್ಲಿರುವಂಥ ನೆರಿಗೆಗಳನ್ನು ನೀಟಾಗಿ ಅರೇಂಜ್ಮೆಂಟ್ ಮಾಡಿ ಒಂದು ದಾರದ ಸಹಾಯದಿಂದ ಅದನ್ನು ಕಟ್ಕೊಂಡು ನಂತರ ಒಡವೆಗಳನ್ನೆಲ್ಲ ಹಾಕಿ ನಾವು ಅಲಂಕಾರವನ್ನು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಮುಖವಾಡನ ಇಟ್ಟ ಮೇಲೆ ಅಮ್ಮನವರು ಸಾಕ್ಷಾತ್ ಅಮ್ಮನವರೇ ಬಂದು ಕೂತ್ಕೊಂಡಿರುವಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾರೆ. ಇದನ್ನು ತುಂಬ ಸುಲಭವಾಗಿ ಈಸಿಯಾಗಿ ನಾವು ಆರಾಮಾಗಿ ಯಾವುದೇ ರೀತಿ ಕಷ್ಟಪಡದೆ ನಾವು ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನಿಲ್ಲಿ ಹೂವನ್ನು ಕೈಗಳಿಗೆ ಸುತ್ತಿ ಈ ರೀತಿ ಅಲಂಕಾರನ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಚ್ಛೆಗೆ ಅನುಸಾರ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಅಲಂಕಾರವನ್ನು ನೀವು ಮಾಡ್ಕೊಳ್ಬಹುದು. ನಿಮ್ಮಲ್ಲಿ ಏನೆಲ್ಲ ಅಲಂಕಾರಿಕ ವಸ್ತುಗಳಿರುತ್ತೆ ಅದರ ಪ್ರಕಾರ ನೀವು ಅರೇಂಜ್ಮೆಂಟನ್ನು ಮಾಡ್ಕೊಬೋದು. ನೋಡಿ, ಇಲ್ಲಿ ನಾನು ಬೇಸಿಕ್ಕು ಹೇಗೆ ಸೀರೆಯನ್ನು ಉಡಿಸ್ಬಹುದು ಪದ್ಮಾಸನದ ಸ್ಟೈಲಲ್ಲಿ ಅಂತ ತೋರಿಸಿದ್ದೀನಿ. ಮತ್ತು ಅದೇ ಪಿನ್ನನ್ನು ಬಿಚ್ಚಿ ಎಡಗಾಲನ್ನು ಮಡಚಿ ಅಮ್ಮನವರ ಎಡಗಾಲನ್ನು ಬಳಗಾಲನ್ನು ಕೆಳಗಡೆ ಚಾಚ್ಕೊಂಡಿರೋ ರೀತಿ ಬಿಟ್ಟರೆ ನಮಗೆ ಇದು ಟೆಂಪಲ್ ಸ್ಟೈಲ್ ಆಗುತ್ತೆ. ನೋಡಿ, ಇಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಇಲ್ಲದೆ
ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ 2 ವಿಧವಾದ ಸ್ಟೈಲ್ಗಳನ್ನು ತೋರಿಸಿದ್ದೀನಿ. ನೋಡಿ ಇಲ್ಲಿ ಪದ್ಮಾಸನ ಸ್ಟೈಲು ಮತ್ತು ಟೆಂಪಲ್ ಸ್ಟೈಲನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಯಾವುದೇ ರೀತಿ ಕಾಂಪ್ಲಿಕೇಶನ್ ಇಲ್ಲ, ಯಾವುದೇ ಕಷ್ಟ ಇಲ್ಲ, ಸೇಮ್ ಒಂದೇ ರೀತಿ. ಕೆಲವು ನಾವು ಆಲ್ಟ್ರೇಷನ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕನ್ನು ನೀಡಿ. ತುಂಬ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನೂ ನಾನು ನಿಮಗೆ ಅನೇಕ ವಿಧವಾದ ವೆರೈಟಿಯಾದ ಸ್ಟೈಲ್ಗಳಲ್ಲಿ ಸೀರೆ ಬಿಡಿಸೋದನ್ನು ತೋರಿಸಿದ್ದೀನಿ. ಈಗಾಗಲೇ ನಾನು ನಿಮಗೆ ದರ್ಬಾರ್ ಸ್ಟೈಲ್ನ ವೀಡಿಯೋ ಸಹಿತ ನಮ್ಮ ಚಾನಲಲ್ಲಿದೆ. ಇನ್ನೂ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.